ಅದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು, ಬೇಕು ಬೇಕು ಬ್ರೇಕ್ ಇಲ್ಲದ ಬೇಕುಗಳ ಲಿಸ್ಟನ್ನು ಭಗವಂತನ ಮುಂದೆ ಇಟ್ಟಾಗ ಆತನಿಗೆ ನೋವಾಗುತ್ತದೆ. ಅಮೂಲ್ಯವಾದ ದೇಹವನ್ನು ಪುಕ್ಕಟೆಯಾಗಿ ನಾನು ಕೊಟ್ಟಿದ್ದೇನೆ, ಮೋಜಿನ ಜೂಜಿನ ಮಧ್ಯೆ ನೀನಿರುವಾಗ ಪ್ರಾಣಶಕ್ತಿಯಾಗಿ ನಾನು ಒಳಸೇರಿದ್ದೇನೆ, ಇನ್ನೇನಯ್ಯ ಬೇಕು ನಿನಗೆ? ಇಷ್ಟು ಅತ್ಯಮೂಲ್ಯವಾದ ವಸ್ತುವನ್ನು ಧರ್ಮಕ್ಕೆ ಕೊಟ್ಟಾಗ ಇನ್ನೂ ಬೇಕು ಬೇಕು ಎನ್ನುವೆಲ್ಲ. ನಿನಗೆ ಮರ್ಯಾದೆ ಇಲ್ಲವೇ, ಮಾನ ಇಲ್ಲವೇ? ಭಗವಂತ ನೊಂದಿರುವಾಗ ನಿನ್ನ ಒಳದನಿ ಬೇಕು, ನಿನ್ನನ್ನು ಕಾಣಬೇಕು, ನಿನ್ನ ಒಳದೃಷ್ಟಿ ನನಗೆ ಬೇಕು ಎಂಬಾಗ ಭಗವಂತನಿಗೆ ತುಂಬ ಖುಷಿಯಾಗುತ್ತದೆ. ನನ್ನ ಮುದ್ದು, ನನ್ನ ಚಿನ್ನ, ನನ್ನ ಕಂದ, ಬೇಷ್ ಬೇಷ್ ಎಂದು ಭಗವಂತ ಖಂಡಿತವಾಗಿ ಸ್ಪಂದಿಸುತ್ತಾನೆ. ಈಗ ನಿಮ್ಮ ಒಳಗಿವೆ ಮುಚ್ಚಿಯೇ ಹೋಗಿದೆ. ಹೊರಗಿನ ಸಾಕಷ್ಟು ಗಲಾಟೆ, ಗೌಜು ಗಲಾಟೆಯಲ್ಲಿ ನೀವು ತನ್ಮಯರಾಗಿ ಒಳಕಿವೆ ಯಾವ ಸ್ಪಂದನೂ ನಿಮಗೆ ಗೊತ್ತಾಗುವುದಿಲ್ಲ. ಒಳಕಣ್ಣು ಮುಚ್ಚಿಯೇ ಹೋಗಿದೆ. ಭಗವಂತ ತನ್ನ ದಿವ್ಯ ದರ್ಶನ ಭಾಗ್ಯಕ್ಕಾಗಿ ಹಾತೊರೆದರೂ ಕೂಡ ಕಾಣುವ ಆ ಭವ್ಯ ಭಾಗ್ಯ ನಿಮಗಂತೂ ಇಲ್ಲ. ಯಾವಾಗ ಒಳಕಿವಿ ಒಳಗಣ್ಣು ನಿಮ್ಮದಾಗುತ್ತದೆಯೋ ಅದ್ಭುತವಾದ ಪರಾಕ್ರಮ ಪರಿಕ್ರಮ ನಿಮ್ಮದಾಗುತ್ತದೆ. ಖಂಡಿತವಾಗಿ ಭಗವದೀಯರು ನೀವಾಗುವಿರಿ, ಭಗವಂತನೇ ಆಗುವಿರಿ. ಯೋಚನೆ ಮಾಡಿ, ಕ್ಷಣಿಕ ಜೀವನದಲ್ಲಿ ಶಾಶ್ವತ ಆನಂದವನ್ನು ನೀವು ಪಡೆಯಬೇಕು ಎಂದರೆ ಒಳಗಿರುವ ಪ್ರಾಣಶಕ್ತಿಯ ಆತ್ಮೀಯರು ನೀವಾಗಬೇಕು. ಆ ಪ್ರಾಣಶಕ್ತಿ ನಿಮ್ಮನ್ನು ಮರೆತರೂ ಕೂಡ ನೀವಂತೂ ಪ್ರಾಣಶಕ್ತಿಯನ್ನು ಮರೆಯಬಾರದು. ಪ್ರಾಣಶಕ್ತಿ ಮರೆತರೆ ನೀವು ಹೆಣವಾಗುವಿರಿ. ಪ್ರಾಣಶಕ್ತಿ ಮರೆಯುವುದೇ ಇಲ್ಲ. ನೀವು ಕೂಡ ಪ್ರಾಣಶಕ್ತಿಯನ್ನು ಮರೆಯಬಾರದು. ಥಿಂಕಿಂಗ್, ಥ್ಯಾಂಕಿಂಗ್, ಇಂಕಿಂಗ್, ಸೀಯಿಂಗ್, ಸೀಕಿಂಗ್, ಸೀಸಿಂಗ್ ಜೊತೆಗಿರಲೇಬೇಕು. ಕಷ್ಟಪಟ್ಟಾದರೂ ಬ್ಲಿಂಕಿಂಗ್, ಏನೋ ಎಂತೋ ಹೋಗೋ ಎಂದು ನೀವು ಗಲಿಬಿಲಿಯ ಗೂಡಾಗಬಾರದು. ನನ್ನೊಳಗಿನ ದೇವರನ್ನು ಖಂಡಿತವಾಗಿಯೂ ನಾನು ಕಾಣುತ್ತೇನೆ, ಕಂಡೇ ಬಿಡುವೆ, ಕಂಡೇ ಇನ್ನೊಬ್ಬರಿಗೆ ಸತ್ಯವನ್ನು ಬಿತ್ತರಿಸುವೆ ಎಂಬ ಛಲವಂತರು ನೀವಾಗಬೇಕು.